ದೇವರಿಗೆ ಪೂಜೆ ಮಾಡುವಾಗ ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ 21 ವಿಷಯಗಳು. ನಾವು ದೇವರ ಪೂಜೆ ಮಾಡುವಾಗ ಪೂಜೆಯ ಪೂರ್ಣ ಫಲ ನಮಗೆ ದೊರಕಬೇಕೆಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಸಂಪೂರ್ಣ ಫಲ ನಮ್ಮದಾಗುತ್ತದೆ. 1. ದೇವರಿಗೆ ಹಿಂದಿನ ದಿನ ಮುಡಿಸಿದ ಹೂವನ್ನು ಚೆನ್ನಾಗಿದೆ ಎಂದು ಮತ್ತೆ ಪೂಜೆಗೆ ಬಳಸಬಾರದು. ಹಿಂದಿನ ದಿನದ ಹೂವನ್ನು ತೆಗೆಯದೆ ಪೂಜೆ ಮಾಡಿ ದೀಪ ಹಚ್ಚಬಾರದು. 2. ದೀಪವನ್ನು ಹಚ್ಚುವಾಗ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ನೆನೆಸಿದ ಬತ್ತಿಯಿಂದ ಹಚ್ಚಬೇಕು. 3. ದೀಪಕ್ಕೆ ಯಾವಾಗಲೂ ಒಂದು ಬತ್ತಿಯನ್ನು ಹಾಕಬಾರದು, 2 ಬತ್ತಿಯನ್ನು ಸೇರಿಸಿ ದೀಪ ಹಚ್ಚಬೇಕು. 4. ದೀಪವನ್ನು ಯಾವಾಗಲೂ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಇಡಬೇಕು. 5. ಒಂದು ದೀಪವನ್ನು ಇನ್ನೊಂದು ದೀಪದಿಂದ ಹಚ್ಚಬಾರದು, ದೀಪವನ್ನು ಬಾಯಿಯಿಂದ ಆರಿಸಬಾರದು. 6. ಪೂಜೆಗೆ ಕುಳಿತುಕೊಳ್ಳುವ ಆಸನವನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಬಾರದು. 7. ದೇವರ ಎದುರುಗಡೆ ಅಂದರೆ ದೇವರಿಗೆ ನೇರವಾಗಿ ಮುಖ ಮಾಡಿ ನಿಂತು ಅಥವಾ ಕುಳಿತು ಯಾವ ಮಂತ್ರಗಳನ್ನು ಪಠಿಸಬಾರದು. 8. ದೇವರಿಗೆ ನಮಸ್ಕಾರ ಮಾಡುವಾಗ ಗಂಡಸರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು, ಹೆಂಗಸರು ಮಂಡಿಯೂರಿ ಹಣೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಬೇಕು. 9. ದೇವರ ಕೋಣೆ ಪೂರ್ವಾಭಿಮುಖವಾಗಿದ್ದರೆ ನಾವು ಉತ್ತರ ದಿಕ್ಕಿಗೆ ಕುಳಿತು ದೇವರನ್ನು ಪೂಜಿಸಬೇಕು. ಹಾಗೆ ದೇವರ ಕೋಣೆ ಉತ್ತರಾಭಿಮುಖವಾಗಿದ್ದರೆ ನಾವು ಉತ್ತರಾಭಿಮುಖವಾಗಿ ಕುಳಿತು ದೇವರನ್ನು ಪೂಜಿಸಬೇಕು. 10. ಪ್ರಸಾದವನ್ನು ಸ್ವೀಕರಿಸುವಾಗ ಮೊದಲು ಹಣೆಗೆ ಒತ್ತಿಕೊಂಡು ಮಹಾಪ್ರಸಾದವೆಂದು ಸ್ವೀಕರಿಸಬೇಕು. 11. ದೇವರಿಗೆ ಪೂಜೆ ಮಾಡುವಾಗ ದೀಪ ಹಚ್ಚುವಾಗ ಯಾವಾಗಲೂ ಮನೆಯ ಮುಂಬಾಗಿಲು ತೆರೆದಿರಬೇಕು. 12. ತುಳಸಿ ದಳವನ್ನು ಹೆಂಗಸರು ಕೀಳಬಾರದು ಹಾಗೂ ಮಧ್ಯಾಹ್ನ ಮತ್ತು ಸಂಜೆ ತುಳಸಿಯನ್ನು ಕೀಳಬಾರದು. 13. ತೀರ್ಥ ತೆಗೆದುಕೊಳ್ಳುವಾಗ ಒಂದೇ ಬಾರಿ 3 ಸಾರಿ ಹಾಕಿಸಿಕೊಂಡು ತೆಗೆದುಕೊಳ್ಳಬಾರದು. 14. ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರಾತಃ ಕಾಲದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚುವುದನ್ನು ಮರೆಯಬಾರದು. 15. ಮನೆಯಲ್ಲಿ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಪೂಜಿಸುವುದಾದರೆ ಲಕ್ಷ್ಮಿ ಚಂಚಲೆ ಆಗಿರುವುದರಿಂದ ಕಮಲದ ಮೇಲೆ ಕುಳಿತ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಒಳ್ಳೆಯದು. 16. ದೇವರ ಮನೆಯಲ್ಲಿ ಪೂರ್ವಜರ ಅಂದರೆ ನಿಧನ ಹೊಂದಿದವರ ಫೋಟೋಗಳನ್ನು ಇಟ್ಟು ಪೂಜಿಸಬಾರದು. 17. ದೇವರ ಕೋಣೆಯಲ್ಲಿ ಹರಿತವಾದ ಚಾಕು, ಕತ್ತಿ, ಕಬ್ಬಿಣ ಇತ್ಯಾದಿ ವಸ್ತುಗಳನ್ನು ಇಡಬಾರದು. 18. ದೇವರ ಕೋಣೆ ಎದುರು ಡಸ್ಟ್ಬಿನ್ ಪೊರಕೆಯನ್ನು ಇಡಬಾರದು. 19. ದೇವರ ಕೋಣೆಯಲ್ಲಿ ಒಡೆದ ಫೋಟೋ ಅಥವಾ ಒಡೆದ ವಿಗ್ರಹಗಳನ್ನು ಇಟ್ಟು ಪೂಜಿಸಬಾರದು. 20. ದೇವರ ಕೋಣೆಯಲ್ಲಿ ಪಂಚಪಾತ್ರೆ ಅಥವಾ ತಾಮ್ರದ ಚೊಂಬಿನಲ್ಲಿ ಯಾವಾಗಲೂ ನೀರನ್ನು ಇಟ್ಟಿರಬೇಕು. 21. ಧೂಪ, ದೀಪ, ಆರತಿಯನ್ನು ಬೆಳಗುವಾಗ ಮಾತ್ರ ಗಂಟೆಯನ್ನು ಬಾರಿಸಬೇಕು.